ಮಾತಿಗೆ ಬೆಲೆ ಇಲ್ಲ ಅಂದ್ರೆ ಇರಾಕ್ ಯಾಕೆ ಹೋಗ್ಬೇಕು? ಬಿಟ್ಬಿಡ್ರಿ ಪೊಲಿಟಿಷಿಯನ್, ನಾವು ನೋಡ್ಕೊಂತೀವಿ. ಈಗ ಅಂತೇಳಿ ಅವ್ರು ಹೇಳಿದ ಮಾತಿಗೆ ಎಲ್ಲದಕ್ಕೂ ಹೂ ಅನ್ನೋದು. ನಮ್ಮವ್ರ ಮೇಲೆ ರಾತ್ರಿ 1 ಗಂಟೆ ಬಂದು ಕೂಡಿಸ್ತೀರಿ ಅಂದ್ರೆ ನಾವ್ ಏನ್ ಕೈಲಿ ಆಗ್ಲಾರ್ದು ಅನ್ಕೊಂಡ್ರಿ. ಹಿಂದೂ ಸಮಾಜದಲ್ಲಿ ಅವರ ಮನಸ್ಸಿಗೆ ಪೊಲೀಸ್ ಇಲಾಖೆ ಗೌರವ ಕೊಡ್ಬೇಕಂತ ಹೇಳಿ ಇಲ್ಲಿವರೆಗೆ ಸುಮ್ಮನಿದೀವಿ. ಇಡೀ ಯುವಕರು ಇಲ್ಲಿವರೆಗೆ ಪೊಲೀಸ್ ಇಲಾಖೆ ಗೌರವವನ್ನ ಕೊಡ್ತಿದಾರ. ಅದನ್ನ ಪೊಲೀಸ್ ಇಲಾಖೆ ಹೆಂಗ್ ಉಳಿಸ್ಕೊಳ್ಬೇಕು ಅವ್ರಿಗೆ ಗೊತ್ತು. ಯಾಕಂದ್ರೆ ಹೇಳ್ಕೊಂತ ಓದ್ತಾರ, ಅವ್ರು ಒಪ್ಕೊಂತಾನೆ ಓದ್ತಾರ ಅಂತಂದ್ರೆ ಇಲ್ಲಿರಂತ ಎಲ್ಲರೂ ಅವ್ರವ್ರ ಪಾಡಿಗೆ ಅವ್ರು ಏನು ಮಾಡೋಕ್ ಮಾಡ್ತಿರ್ತಾರೆ. ಹಂಗಾಗಿ ಈಗ ನಿಮ್ಮ ಬಿರಾದರ್ ಸಾಹೇಬ್ರು ಬರ್ಬೇಕು. ನೀವೇನು ಅವತ್ತು ನಿರ್ಣಯ ಮಾಡಿದ್ರು ಸಂಧಿಯಲ್ಲಿ ಎಲ್ಲ ತೆಗಿಬೇಕು. ಯಾವ ಕಾಂಪ್ಲೆಕ್ಸ್ ಬಿಡಬಾರ್ದು, ಏನು ಬಿಡಬಾರ್ದು. ಅದಕ್ಕಿಂತ ಮಿಂಚೆ ಇವತ್ತು ಯಾರು ನಮ್ಮ ಸ್ವಾಮಿಗಳು ಕಲ್ಲು ಹೋಗಿದಾರೋ ಒಂದು ತಾಸದಲ್ಲಿ ಅವ್ರಿಗೆ ಬಂಧಿಸ್ಬೇಕು. ಇಲ್ಲಾಂದ್ರೆ ಗಂಗಾವತಿ ಪರಿಸ್ಥಿತಿ ಏನಾಗುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ ಮುಂದೆ. ಮಾಡ್ರ ಅರ್ಥ ಆದ ಎಲ್ಲಿವರೆಗೂ ಹೋದ ಬರೀ ಸ್ವಾಮಿಗಳಿಗೆಲ್ಲ. ಯಾಕಂದ್ರೆ ಅವ್ರ ಪುರಾಣ ಯಾವತ್ತು ಪುರಾಣನ್ನ ಯಾರು ವಿರೋಧಿಸ್ತಾರೋ ಅವ್ರನ್ನೆಲ್ಲರೂ ಬಡೀರಿ ಅಂತ ಹೇಳ್ತದ. ಅದರ ಜೊತೆಗೆ ಇವತ್ತು ನಮ್ಮ ತಾಯಂದ್ರು ಕೂಡ ಬಡಿಯುವಂತ ಕೆಲಸ ಮಾಡಿದಾರ. ಅಂದ್ರೆ ಹೆಣ್ಣು ಮಕ್ಕಳಿಗೆ ಇವತ್ತು ಗಂಗಾವತಿಯಲ್ಲಿ ಶಾಂತಿಯುತವಾಗಿ ಓಡಾಡಕ್ಕಿಲ್ಲ. ಇವತ್ತು ಏನೋ ನಮ್ಗೆ ಅನಿಸ್ತಿರೋದು ಏನಂತಂದ್ರೆ ಪೊಲೀಸ್ ಇಲಾಖೆ ಸಂಪೂರ್ಣವಾಗಿ ಕೈಗೆ ಬಳೆಯನ್ನ ತೊಟ್ಟಲು ಕೂತಿದೆ. ಇಲ್ಲಿರುವ ಜನಪ್ರತಿನಿಧಿ ಇಕ್ಬಾಲ್ ಅನ್ಸಾರಿ ಇವ್ರು ಕುಮ್ಮಕ್ ನೀಡ್ತಿದ್ದಾನೆ. ಇವತ್ತು ನ್ಯಾಯ ಒದಗಿಸ್ಕೊಡ್ಬೇಕು. ಇಲ್ಲದ್ರೆ ಇವ್ರು ರಾಜೀನಾಮೆ ಕೊಟ್ಟು ಹೋಗ್ಬಿಡ್ಲಿ ನಮ್ ಗಂಗಾ. ಆ ಬಗ್ಗೆ ಎಲ್ಲ ವಿಚಾರ